ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ಇವತ್ತಿನ ಈ ವಿಶೇಷ ಎಪಿಸೋಡ್ ನಲ್ಲಿ ಬೆಂಗಳೂರಿನ ಜಯನಗರದಲ್ಲಿ ಕದಂಬ ಸಂಸ್ಥೆಯಲ್ಲಿದ್ದೀವಿ. ಕದಂಬ ಸಂಸ್ಥೆ ನ್ಯಾನೋ ಟೆಕ್ನಾಲಜಿಯಲ್ಲಿ, ಮುಖ್ಯವಾಗಿ ಗ್ರೀನ್ ನ್ಯಾನೋ ಟೆಕ್ನಾಲಜಿಯಲ್ಲಿ ಯಾವ ರೀತಿಯಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡ್ತಾ ಇದೆ ಹಾಗೂ ಜಗತ್ತಿನಲ್ಲೇ ವಿಶೇಷ ಅನ್ನಿಸುವಂತಹ ಒಂದು ಮಹತ್ವದ ಮೈಲಿಗಲ್ಲನ್ನು ದಾಟ್ತಾ ಇದೆ. ಈ ಬಗ್ಗೆ ನಮಗೆ ವಿಶೇಷವಾದ ಮಾಹಿತಿಗಳನ್ನು ನೀಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಕೇಂದ್ರದ ಮಾಜಿ ಸಚಿವರಾದ ಅನಂತ್ ಕುಮಾರ್ ಹೆಗಡೆ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಅನಂತ್ ಕುಮಾರ್ ಹೆಗಡೆ ಜಿ. ಅಂದಹಾಗೆ ನಮ್ಮ ಎಲ್ಲ ವೀಕ್ಷಕರಿಗೆ ಬಹಳ ಕುತೂಹಲ ಇದೆ. ಅನಂತ್ ಕುಮಾರ್ ಹೆಗಡೆ ಅವರು ನ್ಯಾನೋ ಟೆಕ್ನಾಲಜಿಯಲ್ಲಿ, ಮುಖ್ಯವಾಗಿ ಗ್ರೀನ್ ನ್ಯಾನೋ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಇತ್ತೀಚೆಗೆ ಅವರಿಗೆ ಡಾಕ್ಟರೇಟ್ ಪದವಿ ಕೂಡ ಆ ಒಂದು ಗೌರವ ಕೂಡ ಸಿಕ್ಕಿದೆ ಅಂತ. ಸೊ ಅಂದಹಾಗೆ ಈ ಗ್ರೀನ್ ನ್ಯಾನೋ ಟೆಕ್ನಾಲಜಿಯಲ್ಲಿ ಕದಂಬ ಸಂಸ್ಥೆಯ ವತಿಯಿಂದ ಯಾವ ರೀತಿಯ ಸಂಶೋಧನೆಗಳಾಗ್ತಾ ಇದೆ ಹಾಗೂ ತಾವು ಈ ಕ್ಷೇತ್ರಕ್ಕೆ ಹೇಗೆ ಪದಾರ್ಪಣೆ ಮಾಡಿದ್ರೆ ಅಂತ. ನೋಡಿ ಸ್ವಾಮಿ, ವೃತ್ತಿ ಬೇರೆ, ಪ್ರವೃತ್ತಿ ಬೇರೆ. ಹೌದು, ರಾಜಕಾರಣದಲ್ಲಿದ್ವಿ. ಒಂದು ಹಂತದ ತನಕ ಜನರ ಸೇವೆ ಮಾಡಲಿಕ್ಕೆಲ್ಲ ಅವಕಾಶ ಇತ್ತು. ಆದರೆ ಜನರ ಸೇವೆ ಯಾವುದೋ ಒಂದು ಸೀಮಿತ ಕ್ಷೇತ್ರಕ್ಕೆ ಅದು ಸೀಮಿತವಾಗಿರುವುದಿಲ್ಲ. ಅದರ ವ್ಯಾಪ್ತಿ ತುಂಬ ದೊಡ್ಡದು. ನಮ್ಮ ಆಸಕ್ತಿ, ನಮ್ಮ ಕುತೂಹಲ, ನಮ್ಮ ಅಭಿರುಚಿ ಇದಕ್ಕೆ ತಕ್ಕಂತೆ ನಾವು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಕಳೆದ ಸುಮಾರು ಒಂದು 25-30 ವರ್ಷಗಳ ಅಧ್ಯಯನ, ಹಿರಿಯ ವಿಜ್ಞಾನಿಗಳ ಒಡನಾಟ, ಅವ್ರ ಜೊತೆಗಿನ ಮಾತುಕತೆ, ಈ ಪ್ರಯತ್ನ ಇಂದೋ ನಿನ್ನೆನೋ ಪ್ರಾರಂಭ ಆಗಿರಲಿಲ್ಲ. ನಾವು ಕದಂಬವನ್ನು ಶುರು ಮಾಡಿ ಸುಮಾರು 25 ವರ್ಷಗಳಾಯಿದ್ವು. ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸ್ತಾ ಇದ್ವಿ. ಇದರಲ್ಲಿ ಕೃಷಿ, ಆರೋಗ್ಯ, ಈ ಥರ ಬೇರೆ ಬೇರೆ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಕೋಆಪರೇಟಿವ್ ಮೂಮೆಂಟಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದ್ವಿ. ಕಳೆದ ಸುಮಾರು ಒಂದು 10 ವರ್ಷಗಳಿಂದ ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ಈ ನ್ಯಾನೋ ತಂತ್ರಜ್ಞಾನದಲ್ಲಿ ನಮ್ಮ ಆಸಕ್ತಿ ಎಷ್ಟೋ ಜನರಿಗೆ ನಾವು ಹೇಳೇ ಇರಲಿಲ್ಲ, ಗೊತ್ತೂ ಇರಲಿಲ್ಲ. ನಾವು ಯಾರಿಗೂ ಹೇಳಬೇಕಾದಂಥ ಅಗತ್ಯವೂ ಇರಲಿಲ್ಲ. ನಮ್ಮ ಅಧ್ಯಯನದ ವಿಷಯವನ್ನು ನಾವು ಯಾಕೆ ಬೇರೆಯವರಿಗೆ ಹೇಳಬೇಕು, ಆ ಅಗತ್ಯವೂ ಇಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಇದಕ್ಕೊಂದು ಶೇಪ್ ಬಂತು, ರೂಪ ಬಂತು. ನಾವು ವಿಶೇಷವಾಗಿ ನ್ಯಾನೋ ಪಾರ್ಟಿಕಲ್ಗಳನ್ನು ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಆ ಪಾರ್ಟಿಕಲ್ ಪ್ರೊಡ್ಯೂಸ್ ಆದ ನಂತರದಲ್ಲಿ ಅದರ ಉಪಯೋಗ ಹೇಗೆ, ಅದರ ಬಹುಮುಖಿ ಆಯಾಮಗಳೇನು, ಇದರ ಬಗ್ಗೆ ಇಷ್ಟು ವರ್ಷಗಳ ಕಾಲ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ವಿ. ಕಳೆದ ಸುಮಾರು ಒಂದು 5 ವರ್ಷಗಳಿಂದ ಇದರ ಬಗ್ಗೆ ಒಂದು ಉದ್ಯಮವನ್ನು ಶುರು ಮಾಡಿದ್ವಿ. ನ್ಯಾನೋ ಪಾರ್ಟಿಕಲ್ಸ್ಗಳನ್ನು ಬಳಸ್ಕೊಂಡು ಬೇರೆ ಬೇರೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಾಡಕ್ಟ್ಗಳನ್ನು, ಬಳಕೆಗೆ ಅನುಕೂಲ ಆಗ್ತಕ್ಕಂಥ ವಸ್ತುಗಳನ್ನು ನಾವು ಹೇಗೆ ನಾವು ಉತ್ಪಾದನೆ ಮಾಡ್ಬೋದು ಅಂತ, ಮತ್ತು ಇದರಿಂದ ಜನರಿಗೆ ಹೇಗೆ ಲಾಭ ಇದೆ ಅಂತ, ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ. ಮತ್ತು ನಮ್ಮ ಹಲವಾರು ನ್ಯಾನೋ ತಂತ್ರಜ್ಞಾನ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರುವಂಥದ್ದಲ್ಲೇ ಅಲ್ಲ. ಇಟ್ಸ್ ಎ ಬೇಸಿಕ್ ಟೆಕ್ನಾಲಜಿ. Everywhere it is required, particularly just you name it, whether it's a agriculture technology, space technology, or chip designing technology, medical technology, food technology, textile technology, just you name it, everywhere it is required. So nano, it's a base molecule. Okay. So we are not the new one to introduce the nanotechnology, invented nanotechnology. No, it's a myth. ನೂರಾರು ಜನ ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಅಧ್ಯಯನದ ಪರಿಣಾಮವಾಗಿ ನಾವು ಇವತ್ತು ಮುಂದಕ್ಕೆ ಹೋಗಿದ್ದೀವಿ. ನ್ಯಾನೋ ಪಾರ್ಟಿಕಲ್ಗಳನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ತಂತ್ರಜ್ಞಾನ ಏನಿತ್ತು, ಇದು ತುಂಬ ವಿಷಕಾರಕ ಒಂದು ತಂತ್ರಜ್ಞಾನ ಇತ್ತು. ಹೈಲಿ ಟಾಕ್ಸಿಕ್ ಟೆಕ್ನಾಲಜಿ ಇತ್ತು. ನಾವು ಇದನ್ನು ಯೋಚನೆ ಮಾಡಿದ್ವಿ, ಇದನ್ನು ಗ್ರೀನಿಗೆ ಕನ್ವರ್ಟ್ ಮಾಡ್ಬೋದಾ, ಅಫೋರ್ಡೆಬಲ್ ಅಥವಾ ಸಸ್ಟೈನಬಲ್ ಇದಕ್ಕೆ ಕನ್ವರ್ಟ್ ಮಾಡ್ಬೋದಾ ಅಂತ. ಎಸ್, ಆಲ್ ದ ಸೈಂಟಿಸ್ಟ್ ದೇ ಹ್ಯಾವ್ ಅಗ್ರೀಡ್, ದೇ ಕಮ್ ಟು ಎ ಕನ್ಕ್ಲೂಷನ್, ಆ್ಯಂಡ್ ದೆನ್ ಎಕ್ಸ್ಪ್ಲೋರೇಷನ್ ಸ್ಟಾರ್ಟೆಡ್. ಸೊ ವಿ ಹ್ಯಾವ್ ಡನ್ ದ್ಯಾಟ್. ನಾವು
ಒಂದು ಉದಾಹರಣೆಗೆ ಇವತ್ತು ಗೋಲ್ಡ್ ನ್ಯಾನೋ ಪಾರ್ಟಿಕಲ್, ಸಿಲ್ವರ್ ನ್ಯಾನೋ ಪಾರ್ಟಿಕಲ್, ಕಾಪರ್ ನ್ಯಾನೋ ಪಾರ್ಟಿಕಲ್, ಐರನ್ ನ್ಯಾನೋ ಪಾರ್ಟಿಕಲ್, ಜಿಂಕ್ ನ್ಯಾನೋ ಪಾರ್ಟಿಕಲ್, ಪೆಲಡಿಯಂ ನ್ಯಾನೋ ಪಾರ್ಟಿಕಲ್, varieties of nanoparticle which we produce, we use green synthesization. ಯೂಸಿಂಗ್ ಪ್ಲ್ಯಾಂಟ್ ಕಾಕ್ಟೇಲ್. ನಮ್ಮಲ್ಲಿ ತುಂಬ ಗಿಡಗಳಿದ್ದಾವೆ, ಹೂವು, ಎಲೆ, ಹಣ್ಣು, ಬೇರು, ತೊಗಟೆ, ಬೇಕಾದಷ್ಟು ಇದ್ದಾವೆ. ಇದೆಲ್ಲದನ್ನು ಬಳಸಿ ನಾವು ನ್ಯಾನೋ ಪಾರ್ಟಿಕಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ಬೋದಾ? ಇದನ್ನು ಪ್ರಯತ್ನ ಮಾಡಿದ್ವಿ. ಪ್ರಾರಂಭದಲ್ಲಿ ಇದೊಂದು ಕಬ್ಬಿಣದ ಕಡಲೆ ಅಂತ ಅನಿಸಿತ್ತು, ಸಾಧ್ಯವಾಗದೇ ಇರತಕ್ಕಂಥ ಮಾತು ಅಂತ ಅನಿಸಿತ್ತು. ಆದರೆ ನಿರಂತರ ಪರಿಶ್ರಮದ ಪರಿಣಾಮವಾಗಿ ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಅನೇಕ ತಂತ್ರಜ್ಞರು ಇಲ್ಲಿಗೆ ಬಂದರು. ಬ್ರೆಜಿಲ್ದಿಂದ ಬಂದರು, ಅಮೇರಿಕಾದಿಂದ ಬಂದರು, ಜಪಾನ್ದಿಂದ ಬಂದರು, ಆಸ್ಟ್ರೇಲಿಯಾದಿಂದ ಬಂದರು, ಗ್ರೀಸ್ದಿಂದ ಬಂದರು, ಜರ್ಮನಿಯಿಂದ ಬಂದರು. ಎಲ್ಲರೂ ಬಂದರು, ಅವರೆಲ್ಲರ ಶ್ರಮವನ್ನು ಹಾಕಿದ್ರು. ಇವತ್ತು ಒಟ್ಟಾರೆ ಇದಕ್ಕೊಂದು ಯಶಸ್ಸು ಸಿಕ್ಕಿದೆ. ಇದರ ಒಟ್ಟು ಮೊತ್ತವಾಗಿ ಇವತ್ತು ನ್ಯಾನೋ ಮೆಡಿಸಿನ್ ಕ್ಷೇತ್ರದಲ್ಲಿ ಒಂದು ಹೊಸ ಕ್ರಾಂತಿ ಇವತ್ತು ಶುರುವಾಗಿದೆ. ನಮಗೆ ಬೇಕಾಗಿರತಕ್ಕಂಥ ಯಾವುದೇ ಔಷಧಿಗಳನ್ನು ಇವತ್ತು ಗ್ರೀನ್ ಟೆಕ್ನಾಲಜಿಯನ್ನು ಬಳಸಿ ನಾವು ಮಾಡಬಹುದು. ನಾವು ದಿನನಿತ್ಯ ಬಳಸ್ತಕ್ಕಂಥ ಕಾಸ್ಮೆಟಿಕ್ಸ್ ಇರಲಿ, ಹೆಲ್ತ್ ಆ್ಯಂಡ್ ಹೈಜೀನ್ ಪ್ರಾಡಕ್ಟ್ ಇರಲಿ, ಡಿಸ್ಇನ್ಫೆಕ್ಟೆಂಟ್ಸ್ ಇರಲಿ, ಟೆಕ್ಸ್ಟೈಲ್ ಇರಲಿ, ಓರಲ್ ಕೇರ್ ಪ್ರಾಡಕ್ಟ್ ಇರಲಿ, ಹೇರ್ ಕೇರ್ ಪ್ರಾಡಕ್ಟ್ ಇರಲಿ, ಅಥವಾ ಯಾವುದೇ, ಜಸ್ಟ್ ಯು ನೇಮ್ ಇಟ್, ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಗ್ರೀನ್ ನಾವು ಬೈ ಯೂಸಿಂಗ್ ನ್ಯಾನೋ ಟೆಕ್ನಾಲಜಿ. ಸಾಮಾನ್ಯವಾಗಿ ಏನಾಗ್ತಾ ಇತ್ತು, ಯಾರು ಎಷ್ಟು ತುಂಬ ಜನ ಪ್ರಯತ್ನ ಮಾಡಿದರು, ನ್ಯಾಚುರಲ್ ಪ್ರಾಡಕ್ಟನ್ನು ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನೂರಾರು ಜನ ಕಂಪನಿಗಳು ಪ್ರಯತ್ನ ಮಾಡಿದ್ವು, ಈ ಕೆಮಿಕಲ್ಸ್ ಬೇಡ, ಈ ಕೆಮಿಕಲ್ಸಿಂದ ಹೊರಗಡೆ ಬರಬೇಕು ನಾವು ಅಂತ. ಆದರೆ ಸಕ್ಸಸ್ ಆಗ್ತಿರಲಿಲ್ಲ. ಪ್ರಿಸರ್ವೇಟಿವ್ ಬಳಸಲೇಬೇಕಿತ್ತು, ಸ್ಟೆಬಿಲೈಸರ್ ಬಳಸಲೇಬೇಕಿತ್ತು, ಅದು ಕೆಮಿಕಲ್ಸೇ ಆಗ್ತಿತ್ತು. ಟೆಕ್ನಾಲಜಿ ಅಷ್ಟು ಬೆಳೆದಿರಲಿಲ್ಲ. ಇವತ್ತು ಬಿಕಾಸ್ ಆಫ್ ದಿಸ್ ಟೆಕ್ನಾಲಜಿ, ಗ್ರೀನ್ ನ್ಯಾನೋ ಟೆಕ್ನಾಲಜಿ, ನಮಗೆ ಆ ಪ್ರಿಸರ್ವೇಟಿವ್ಸ್ ಬೇಡ, ಸ್ಟೆಬಿಲೈಸರ್ ಬೇಡ. ಹೇಗೆ ನ್ಯಾಚುರಲ್ ಮಾಲಿಕ್ಯೂಲ್ ಸಿಗುತ್ತೋ ಹಾಗೆಯೇ ಅದನ್ನು ನ್ಯಾನೋ ಕನ್ವರ್ಟ್ ಮಾಡಿ ನಾವು ಇಡ್ತೀವಿ. ಇದು ಹಾಳಾಗೋದಿಲ್ಲ, ತುಂಬ ದಿವಸಗಳ ಕಾಲ ತಾಳಿಕೆ ಬರುತ್ತೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲ್ಪಡುತ್ತೆ. ಈಗ ಉದಾಹರಣೆಗೆ ನಾವು ಕಾಸ್ಮೆಟಿಕ್ಸನ್ನು ನಾವು ಡೆವಲಪ್ ಮಾಡಿದ್ವಿ. ಈ ಪಿಗ್ಮೆಂಟೇಷನ್ ಆಗುತ್ತೆ. ಇದಕ್ಕೆ ನೀವು ತುಂಬ ಕೆಮಿಕಲ್ಸನ್ನು ಹಚ್ಚಿದರೆ ಚರ್ಮ ಸುಡುತ್ತೆ. ಈ ಕೆಮಿಕಲ್ಸ್ಗಳು ಯಾವತ್ತೂ ಕೂಡ ಮೇಲ್ನೋಟಕ್ಕೆ ಪದರವನ್ನು ಹಾಳು ಮಾಡ್ತೇವೆ ಬಿಟ್ಟರೆ ಒಳಗಡೆ ಪೆನಿಟ್ರೇಟ್ ಆಗೋದಿಲ್ಲ. ಯಾಕೆಂದರೆ ಚರ್ಮದ ರಂಧ್ರಗಳು ತುಂಬ ಸೂಕ್ಷ್ಮ, ಅದ್ರ ಒಳಗಡೆ ಹೋಗುವಷ್ಟು ಸೂಕ್ಷ್ಮ ಇವು ಇರುವುದಿಲ್ಲ. ಹೇಳ್ತೇವೆ, ಕ್ಲೇಮ್ ಮಾಡ್ತೇವೆ, ನಮ್ಮದು ಹಾಂಗೆ ಹೋಗಿ ಹಿಂಗೆ ಮಾಡ್ತೀವಿ, ಹಿಂಗೆ ಹೋಗಿ ಹಾಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಾಧ್ಯ ಆಗೋದಿಲ್ಲ. ಆದರೆ ಬಿಕಾಸ್ ಆಫ್ ನ್ಯಾನೋ, ಗ್ರೀನ್ ನ್ಯಾನೋ, ಇಟ್ ಪೆನಿಟ್ರೇಟ್ಸ್ ಇನ್ ಟು ದ ಸ್ಕಿನ್, ವಾಟ್ ಎವರ್ ದ ಬೇಸಿಕ್ ಕಾಸ್ ಫಾರ್ ದ ಪಿಗ್ಮೆಂಟೇಷನ್, ವಾಟ್ ಎವರ್ ಇಟ್ ಮೇ ಬಿ, ನಮಗೆ ಪರಿಹಾರ ಸಿಗುತ್ತೆ. ಹೀಗೆ ಇವತ್ತು ಬೇರೆ ಬೇರೆ ಅನೇಕ ಕಾಯಿಲೆಗಳಿಗೆ, ಇವತ್ತು ಫಂಗಲ್ ಕಾಯಿಲೆಗಳಿಗಿರ್ಬೋದು, ಆ್ಯಂಟಿ ಬ್ಯಾಕ್ಟೀರಿಯಲ್, ವೈರಲ್, ಆ್ಯಂಟಿ ಫಂಗಲ್, ಈ ಥರ ಬೇರೆ ಬೇರೆ ಅನೇಕ ಅಪ್ಲಿಕೇಶನ್ಸ್ಗಳನ್ನು ಮಾಡಿದ್ವಿ. ಈವನ್ ವಿ ಕ್ಯಾನ್ ಎಲಿಮಿನೇಟ್ MRSA. ಏನಾಗಿದೆ, ಬಹುತೇಕ ನೀವು ನೋಡಿ, ತುಂಬ ಸರಳವಾದ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ, ಅನೇಕ ಔಷಧಿಗಳನ್ನು ನಾವು ಇವತ್ತು ರೋಗಿಗಳಿಗೆ ಏನು ಕೊಡ್ತೀವಿ ಅದು ತಾಗೋದಿಲ್ಲ, ಡೋಸೇಜ್ ತಾಗ್ತಾ ಇಲ್ಲ. ಮೊದಲು ನಾವು 10 mg ಕೊಡ್ತಿದ್ವಿ, 100 mg ಕೊಡ್ತೀವಿ, ಇವತ್ತು 1000 mg ಕೊಡ್ತೀವಿ. ಡ್ರಗ್ ರೆಸಿಸ್ಟೆನ್ಸನ್ನು ಆ ಕಾಯಿಲೆ ಬೆಳೆಸ್ಕೊಂಡಿದೆ. ಕಾಯಿಲೆ ಎಲ್ಲಿಂದ ಶುರುವಾಯಿತು? ಒಂದು ಬ್ಯಾಕ್ಟೀರಿಯಾದಿಂದ ಶುರುವಾಯಿತು, ಒಂದು ವೈರಸ್ಸಿಂದ ಶುರುವಾಯಿತು, ಅಥವಾ ಫಂಗಸ್ಸಿಂದ ಶುರುವಾಯಿತು. ಆ ಎಲ್ಲ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾ ಏನಾಗಿದೆ, ಇವತ್ತು ಆ ಡ್ರಗ್ ರೆಸಿಸ್ಟೆನ್ಸನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾವೆ. ಔಷಧಿಗೆ ಪ್ರತಿರೋಧಕ ವ್ಯವಸ್ಥೆಯನ್ನು ಅವು ಬೆಳೆಸ್ಕೊಂಡ್ಬಿಟ್ಟಿದ್ದಾವೆ. ಇದಕ್ಕೋಸ್ಕರ ನಿಮಗೆ ಮುಂಚೆ ಕೊಟ್ಟಿರೋ ಔಷಧಿ ತಾಗೋದಿಲ್ಲ, ಸಾಕಾಗೋದಿಲ್ಲ. ಆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೀವು ಏನಂತ ಮಾಡ್ತೀರಿ? ಇವತ್ತು ಇಷ್ಟು ಟಾಕ್ಸಿಸಿಟಿ ಇತ್ತು, ನಾಳೆ ಟಾಕ್ಸಿಸಿಟಿ ಜಾಸ್ತಿ ಮಾಡ್ತೀರಿ. ಇದೊಂದೇ ಪರಿಹಾರ. ಡೋಸೇಜನ್ನು ಜಾಸ್ತಿ ಮಾಡ್ತೀರಿ. ಇದು ಮನುಷ್ಯನ ಆರೋಗ್ಯದ ಮೇಲೆ ತುಂಬ ಭೀಕರ ಪರಿಣಾಮವನ್ನು ಬೀರಲಿಕ್ಕೆ ಶುರು ಮಾಡ್ತು. ಈಗ ನೋಡಿ, ಕೆಮ್ಮು, ಇತ್ತೀಚೆಗೆ ಕೆಮ್ಮಾದರೆ ಬೇಗ ಕಡಿಮೆನೇ ಆಗೋದಿಲ್ಲ. ನ್ಯೂಮೋನಿಯಾ ಬೇಗ ಕಡಿಮೆ ಆಗೋದಿಲ್ಲ. ಈ ಥರ ನೂರಾರು ರೋಗಗಳನ್ನು ಇವತ್ತು ಗುರುತಿಸ್ಬೋದು. ವರ್ಷದಿಂದ ವರ್ಷಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪರಿಹಾರವಾಗಿ ನಾವು ಈ ಥರ ಯಾವುದೇ ರೀತಿಯ ಔಷಧೀಯ ಪ್ರತಿರೋಧಕ ವ್ಯವಸ್ಥೆಯನ್ನು ಏನು ಪಡ್ಕೊಂಡಿದ್ದಾವೆ, ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಫಂಗಸ್ಗಳು, ಅಥವಾ ಬೇರೆ ಬೇರೆ ಕಾರಣಗಳು ಏನೇ ಇರಲಿ, ಅದಕ್ಕೆ
ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಔಷಧಿಯನ್ನು ನಾವು ಕಂಡುಹಿಡಿದ್ವಿ. ಬಟ್ ಇಟ್ಸ್ ಗ್ರೀನ್. ಅಲ್ಟಿಮೇಟ್ಲಿ ಇಟ್ಸ್ ಗ್ರೀನ್. ನೀವು ಇದನ್ನು ಚಹಾ ಥರ ಕುಡಿಬೋದು, ಕಾಫಿ ಥರ ಕುಡಿಬೋದು, ನಿಮಗೆ ವಿದೌಟ್ ಎನಿ ಸೈಡ್ ಎಫೆಕ್ಟ್. ನಿಮ್ಮ ಶರೀರದ ಒಳಗಡೆ ಆ ರೋಗಾಣುಗಳಿದ್ದರೆ ಅದು ಮಾತ್ರ ಸಾಯ್ತವೆ, ಬಿಟ್ಟರೆ ನಿಮಗೇನಾಗೋದಿಲ್ಲ. ನೀವು ಆರೋಗ್ಯಪೂರ್ಣವಾಗೇ ಇರ್ತೀರಿ. ಮುಂಚಿಂದ ಆದರೆ ಹಾಗಾಗ್ತಿರ್ಲಿಲ್ಲ. ಅದು ರೋಗಾಣುಗಳನ್ನು ಸಾಯಿಸ್ತಿತ್ತು, ಅದರ ಜೊತೆಗೆ ನಿಮ್ಮನ್ನು ಸಾಯಿಸ್ತಿತ್ತು. ಹೀಗೆ ಒಂದು ಹೊಸ ಬಳಕೆಯನ್ನು, ಹೊಸ ಒಂದು ಆಯಾಮವನ್ನು ಔಷಧಗಳ ಬಳಕೆಯಲ್ಲಿ, ಔಷಧೀಯ ತಯಾರಿಕೆಯಲ್ಲಿ ಅಥವಾ ಸೌಂದರ್ಯವರ್ಧಕಗಳ ತಯಾರಿಕೆಯಲ್ಲಿ ಇದರಲ್ಲಿ ನಾವು ತಂದ್ವಿ. ಖುಷಿ ಅನಿಸುತ್ತೆ. ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ಅನೇಕ ಋಣಗಳನ್ನು ಇಟ್ಕೊಂಡು ಹುಟ್ಟಿರ್ತಾನೆ. ಒಂದು ತಾಯಿ ಋಣ ಇರುತ್ತೆ, ತಂದೆ ಋಣ ಇರುತ್ತೆ, ಗುರುವಿನ ಋಣ ಇರುತ್ತೆ, ಸಮಾಜದ ಋಣ ಇರುತ್ತೆ, ಪ್ರಕೃತಿ ಋಣ ಇರುತ್ತೆ, ದೇವರ ಋಣ ಇರುತ್ತೆ. ಇಷ್ಟು ಋಣಗಳನ್ನು ಇಟ್ಕೊಂಡು ಆ ಮನುಷ್ಯ ಹುಟ್ಟಿರ್ತಾನೆ. ಆದರೆ ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಇಷ್ಟು ಭಂಡತನದಿಂದ ಹೇಳ್ತೀವಿ, ನನಗೆ ಯಾರ್ದು ಹಂಗೂ ಇಲ್ಲ, ನಾನು ಸ್ವಾವಲಂಬಿ, ನನಗೆ ಯಾರ ಅಗತ್ಯವೂ ಇಲ್ಲ. ಎಷ್ಟು ಭಂಡತನದ ಪರಮಾವಧಿಯನ್ನು ನಾವು ಮುಟ್ಟಿಬಿಟ್ಟಿದ್ದೀವಿ. ಈ ಎಲ್ಲ ಋಣಗಳನ್ನು ತೀರಿಸಬೇಕು ಅನ್ನುವಂಥದ್ದೇ ಈ ಜೀವನದ ಉದ್ದೇಶ, ಬದುಕಿನ ಉದ್ದೇಶ. ಅಷ್ಟೊಂದು ಪಕ್ವವಾಗಿರ್ತಕ್ಕಂಥ ವಿಚಾರ ನಮ್ಮ ಸಂಸ್ಕೃತಿದು. ಮಾತೃ ಋಣ, ಪಿತೃ ಋಣ, ಗುರು ಋಣ, ದೇವ ಋಣ, ಸಮಾಜ ಋಣ ಮತ್ತು ಪ್ರಕೃತಿ ಋಣ, ಇಷ್ಟನ್ನು ಕೂಡ ನಾವು ತೀರಿಸಬೇಕು ಹುಟ್ಟಿ ಬಂದ ನಂತರದಲ್ಲಿ. ಇದಕ್ಕೆ ನಾವು ಏನು ಮಾಡಿದ್ದೀವಿ? ಈ ಪ್ರಶ್ನೆ ಕೇಳಿದ್ರೆ ಎಲ್ಲೂ ಉತ್ತರ ಸಿಗೋದಿಲ್ಲ. ತಾಯಿ ತಂದೆಯರು ವೃದ್ಧಾಶ್ರಮದಲ್ಲಿರ್ತಾರೆ, ದೇವರು ಗೊತ್ತಿಲ್ಲ, ದೇವಸ್ಥಾನದಲ್ಲಿದ್ದಾನೆ. ಪ್ರಕೃತಿ ನಮಗದೆಲ್ಲ ಅವಶ್ಯಕತೆ ಇಲ್ಲ ರೀ, ನಮಗೆ ಇವತ್ತಿನ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ, ಅದನ್ನು ಹೇಳ್ತೀವಿ. ದೇವರು, ಸಮಾಜ ಎಲ್ಲಿದೆ? ಸಮಾಜ ಈ ರೀತಿಯ ಸೋ ಕಾಲ್ಡ್ ಎಜುಕೇಟೆಡ್ ಉಡಾಫೆ, ಇದನ್ನು ಯಾವುದು ಪಾಪ ದಡ್ಡರು ಮಾತಾಡೋದಿಲ್ಲ. ಏನೂ ಕಲಿದೇ ಇರೋರು ಈ ರೀತಿ ಉಡಾಫೆಯನ್ನು ಯಾವತ್ತೂ ಕೂಡ ಮಾಡೋದಿಲ್ಲ. ಸೋ ಕಾಲ್ಡ್ ಎಜುಕೇಟೆಡ್ ಉಡಾಫೆ ಇವತ್ತು ಅತಿರೇಕಕ್ಕೆ ಬಂದಿದೆ. ಅವರಿಗೆ ಅವರ ಋಣದ ಕಲ್ಪನೆಯೇ ಇಲ್ಲ, ಅವರಿಗೆ ಅವರ ಬದುಕಿನ ಜವಾಬ್ದಾರಿಯ ಅರಿವೇ ಇಲ್ಲ. ಇದನ್ನು ತರಬೇಕಾದ್ರೆ ಅಟ್ಲೀಸ್ಟ್ ಯಾರಾದರೂ ಒಂದಿಬ್ಬರು ಈ ಒಂದು ಕಲ್ಪನೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಈ ಹಸಿರು ಬಳಕೆ ಏನಿದೆ, ಹಸಿರು ತಂತ್ರಜ್ಞಾನ ಏನಿದೆ, ಈ ಪ್ರಕೃತಿಯ ಋಣವನ್ನು ತೀರಿಸಬೇಕು. ನಾವು ಪ್ರಕೃತಿಯಿಂದ ಪಡ್ಕೊಂಡಿದ್ದೀವಿ, ಗಾಳಿ ಪ್ರಕೃತಿಯಿಂದ ತೊಗೊಂಡಿದ್ದೀವಿ, ಅನ್ನ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು, ಬಟ್ಟೆ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು. ಈ ಋಣವನ್ನು ಹೇಗೆ ತೀರಿಸ್ತೀರಿ ನೀವು? ಅದಕ್ಕೆ ನಾವೇನಾದರೂ ಪ್ರಕೃತಿಗೆ ಕೊಡಬೇಕು. ಅದು ಈ ಮೂಲ ಪ್ರೇರಣೆ. ನಮ್ಮನ್ನು ಬೆಳೆಸಿರ್ತಕ್ಕಂತಹ ಪ್ರಕೃತಿ ಮಾತೆಗೆ ನಾವು ವಾಪಸ್ ಕೊಡಬೇಕು. ಆ ಪ್ರಕೃತಿಯನ್ನು ಹಾಗೇ ಇಟ್ಟಿರಬೇಕು. ಇನ್ನೂ ಸಾವಿರಾರು ವರ್ಷಗಳ ಕಾಲ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ತಾಯಿಯ ಮಡಿಲಲ್ಲಿ ನೆಮ್ಮದಿಯಲ್ಲಿ ಬದುಕಬೇಕು. ಅದಕ್ಕೋಸ್ಕರ ಇದನ್ನು ವಿಷ ಮಾಡಿ ಹೋಗುವುದಲ್ಲ. ಆ ತಾಯಿಯ ಆರಾಧನೆ ಆಗಬೇಕು, ಆ ತಾಯಿಯ ಪೂಜೆ ಆಗಬೇಕು. ಆ ಕಲ್ಪನೆ ಇಟ್ಕೊಂಡು ನಾವು ಹಸಿರು ಉದ್ಯಮಕ್ಕೆ ಕಾಲಿಟ್ವಿ. ನಮ್ಮ ಸನಾತನ ಭಾರತದ ಒಂದು ಪರಂಪರೆಯನ್ನು ನೋಡಿದ್ರು ಕೂಡ ಇಲ್ಲಿ ಪ್ರಕೃತಿಗೆ ಸಾಕಷ್ಟು ಒಂದು ಆರಾಧನೆಯ ಸ್ಥಾನವನ್ನು ಕೊಟ್ಟಿದ್ರು. ಪ್ರಕೃತಿ ನಾವು ಬಹುತೇಕ ನಾವೆಲ್ಲ ಪ್ರಕೃತಿ ಪೂಜಕರೇ. ಅದಕ್ಕೆ ನಾವು ಒಂದೊಂದಕ್ಕೂ ಒಂದೊಂದು ದೇವರ ರೂಪವನ್ನು ಕೊಟ್ಟಿದ್ದೀವಿ ಅಷ್ಟೇ. ನೀವು ಈ ಬಿಡುವಿಲ್ಲದ ಚಟುವಟಿಕೆಗಳ ಮಧ್ಯೆ ಕೂಡ ಈ ರೀತಿ ವಿಚಾರಗಳನ್ನ ಇಷ್ಟು ಒಂದು ಪಕ್ಕಾ ವಿಜ್ಞಾನದ ಒಂದು ಸಬ್ಜೆಕ್ಟ್ ಇರ್ಬೋದು, ಹೊಸ ಟೆಕ್ನಾಲಜಿ ಅಂತ ಇವಾಗ ಹೇಳುವಂಥದ್ದು, ಈ ಗ್ರೀನ್ ನ್ಯಾನೋ ಬಗ್ಗೆ ಆ ಒಂದು ಸಂಶೋಧನೆ ನೀವು ಮಾಡಿದ್ದು ಹೇಗೆ, ಮತ್ತು ನಿಮಗೆ ಇತ್ತೀಚೆಗೆ ಡಾಕ್ಟರೇಟ್ ಪದವಿ ಕೂಡ ಬಂದಿರುವಂಥದ್ದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ನೋಡ್ರಿ, ಸಹವಾಸ ದೋಷ, ವಿಜ್ಞಾನಿಗಳ ಸಹವಾಸದಲ್ಲಿದ್ವಿ, ಅಧ್ಯಯನ ಮಾಡಿರ್ತಕ್ಕಂಥ ಸಹವಾಸದಲ್ಲಿದ್ವಿ. ಅದಕ್ಕೋಸ್ಕರ ಅವರ ಸಹವಾಸ ದೋಷ ನಮ್ಮ ಮೇಲೂ ಪರಿಣಾಮ ಆಗಬೇಕು, ಆಗಿದೆ. ಅವರ ಜೊತೆಯಲ್ಲಿ ನಮ್ಮನ್ನು ತೊಗೊಂಡು ಹೋಗಿದ್ದಾರೆ, ಅವ್ರ ಜೊತೆ ನಾವು ಒಂದು ಸ್ವಲ್ಪ ಕಲಿಯೋ ಪ್ರಯತ್ನ ಮಾಡಿದ್ದೀವಿ. ಮತ್ತು ನೀವು ಇಷ್ಟು ಸೀರಿಯಸ್ ಆಗಿ ಇದನ್ನು ಒಂದು ಉದ್ಯಮದ ರೂಪದಲ್ಲಿ, ಒಂದು ಸಾಂಸ್ಥಿಕ ರೂಪದಲ್ಲಿ ಮಾಡಬೇಕು, ಒಂದು ಎಂಡ್ ಪ್ರಾಡಕ್ಟನ್ನು ಮಾಡಬೇಕು ಅಂತ ನಿಮಗೆ ಅನಿಸ್ಲಿಕ್ಕೆ ಶುರುವಾಗಿದ್ದು ಯಾವಾಗ? ಸರ್, ಹವ್ಯಾಸ ನನಗೆ ಖುಷಿ ಕೊಡುತ್ತೆ. ಓಕೆ. ಆದರೆ ಹವ್ಯಾಸ ಉದ್ಯಮ ಆದಾಗ ಸಾವಿರಾರು ಜನರಿಗೆ ನೆಮ್ಮದಿ ಸಿಗುತ್ತೆ. ಎಕ್ಸಾಕ್ಟ್ಲಿ. ಅದನ್ನು ಮಾಡೋ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ. ಯಾಕಂದರೆ ನೀವೊಂದು ಹೊಸ ಒಂದು ಅನ್ನೊಂದು ಟೆರಿಟರಿಯಲ್ಲಿ ನೀವೀಗ ಪದಾರ್ಪಣೆ ಮಾಡಿದ್ದೀರಾ, ಜಗತ್ತಿನಲ್ಲೇ ಮೊದಲು ಅನ್ನುವಂಥ ಒಂದು ಗ್ರೀನ್ ಟೆಕ್ನಾಲಜಿ ಕ್ಷೇತ್ರದ ಬಗ್ಗೆ.
ಇಲ್ಲಿ ಇರತಕ್ಕಂಥ ಅಥವಾ ನಿಮಗೆ ಒಂದು ಸವಾಲಿನ ಬಗ್ಗೆ ಏನಾದರೂ ನೀವು ಕಾನ್ಸೆಪ್ಟ್ ಇದೆಯಾ ಅಥವಾ ಅಪಾರ್ಚುನಿಟಿ ಅಂತ ಏನಾದ್ರು ನೋಡ್ತಾ ಇದ್ದೀರಾ? ನಾವು ಯಾವತ್ತೂ ಕೂಡ ಆಶಾವಾದಿಗಳು. ನಮಗೆ ಯಾವುದೂ ಸವಾಲಲ್ಲ. ನಾವು ಅವಕಾಶವಾದಿಗಳಲ್ಲ, ನಾವು ಆಶಾವಾದಿಗಳು. ನಮಗೆ ಯಾರೂ ಕಾಂಪಿಟೇಟರ್ಸ್ ಇಲ್ಲ, ಯಾರ ವಿರೋಧವೂ ಇಲ್ಲ, ಯಾರನ್ನೂ ನಾವು ಕೂಡ ವಿರೋಧ ಮಾಡೋದಿಲ್ಲ. ಇವತ್ತು ನಾವು ನ್ಯಾನೋ ಮೆಡಿಸಿನನ್ನು ಡೆವಲಪ್ ಮಾಡಿದ್ದೀವಿ. ನಮಗೆ ಆಯುರ್ವೇದವೂ ಬೇಕು, ಆಲೋಪತಿಕ್ಕೂ ಬೇಕು, ಮತ್ತು ಬಾಕಿ ಉಳಿದಂಥ ಎಲ್ಲ ವಿಚಾರಗಳು ನಮಗೆ ಬೇಕು. ಆ ತಂತ್ರಜ್ಞಾನವೂ ಬೇಕು, ಈ ಪರಂಪರೆಯೂ ಬೇಕು. ಇದೆಲ್ಲದನ್ನು ಸಮ್ಮಿಳಿತಗೊಳಿಸಿರುವಂಥ ರೀತಿ ಇವತ್ತು ನ್ಯಾನೋ ಮೆಡಿಸಿನ್. ನಾವು ಉನ್ನತ ನ್ಯಾನೋ ತಂತ್ರಜ್ಞಾನವನ್ನು ಬಳಸ್ಕೊಂಡ್ವಿ, ಸಾವಿರಾರು ವರ್ಷದ ಪರಂಪರಾಗತ ಔಷಧೀಯ ಕಲ್ಪನೆಯನ್ನು ಕೂಡ ಬಳಸ್ಕೊಂಡ್ವಿ, ಇದನ್ನು ಮೇಳೈಸಿದ್ವಿ, ಅದಕ್ಕೆ ಒಂದು ಹೊಸ ರೂಪ ಕೊಟ್ವಿ. ಇದು ನ್ಯಾನೋ ಮೆಡಿಸಿನ್. ನಾವು ನಮ್ಮ ಪ್ರತ್ಯೇಕತೆಯನ್ನು ಎಲ್ಲೂ ಕೂಡ ನಾವು ಸಾರಲಿಕ್ಕೆ ನಾವು ಹೊರಟಿಲ್ಲ. ಒಟ್ಟಾರೆ ಜನರಿಗೆ ಅನುಕೂಲ ಆಗಬೇಕು, ಲಾಭ ಆಗಬೇಕು, ಜನರಿಗೆ ತೊಂದರೆ ಆಗಬಾರ್ದು. ಜನ ಅಷ್ಟೇ ಅಲ್ಲ, ಜನರ ಜೊತೆಗೆ ಪ್ರಕೃತಿ ಇದೆ. ಎಲ್ಲರೂ ಜನರ ಬಗ್ಗೆ ಮಾತ್ರ ಮಾತಾಡ್ತಾರೆ, ಸೋ ಕಾಲ್ಡ್ ಎಜುಕೇಟೆಡ್ಗಳು. ಪ್ರಕೃತಿಯ ಬಗ್ಗೆ ಮಾತಾಡೋದಿಲ್ಲ, ಅದು ಭಾಷಣದ ತುಣುಕಾಗಿರುತ್ತೆ ಅವರಿಗೆ ಅಷ್ಟೇ. ಜನರ ಜೊತೆಗೆ ಪ್ರಕೃತಿಯು ಬದುಕಬೇಕು, ಈ ಕಲ್ಪನೆ ಇಟ್ಕೊಂಡು ನಾವು ಶುರು ಮಾಡಿದ್ವಿ. ಕದಂಬ ಸಂಸ್ಥಾ ವತಿಯಿಂದ ಭವಿಷ್ಯದ ಒಂದು ಈ ನ್ಯಾನೋ ಗ್ರೀನ್ ಟೆಕ್ನಾಲಜಿಯ ನಡೆಗಳ ಬಗ್ಗೆ ಏನಾದರೂ ಒಂದು ನಿಮ್ಮ ಕನಸು ಅಂತ ಹೇಳಿದ್ರೆ? ನೋಡಿ, ಇದನ್ನು ನಾವು ಖಾಲಿ ನಮ್ಮ ದೇಶದ ಚೌಕಟ್ಟಿನಲ್ಲಿ ಮಾತ್ರ ಇಟ್ಟು ನಾವು ತೂಗ್ತಾ ಇಲ್ಲ. ಇವತ್ತು ಆಫ್ರಿಕನ್ಸ್ ಬಂದಿದ್ದಾರೆ, ಬ್ರೆಜಿಲ್ದಿಂದ ಬಂದಿದ್ದಾರೆ, ಜಪಾನ್ದಿಂದ ಬಂದಿದ್ದಾರೆ, ಆ ಎಲ್ಲ ಕಡೆಗಳಲ್ಲಿ ಯುರೋಪ್ದಿಂದ ಬಂದಿದ್ದಾರೆ. ಅವರೆಲ್ಲರ ಕಡೆಗಳಲ್ಲಿ ಕೂಡ ಅವರೆಲ್ಲರ ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ ಇತ್ತು. ಈ ಮಾಡರ್ನ್ ಮೆಡಿಸಿನ್ ಬಂದಿರತಕ್ಕಂಥದ್ದು ಒಂದು 200 ವರ್ಷಗಳಿಂದ ಈಚೆ. ಇದಕ್ಕಿಂತ ಮುಂಚೆ ಟ್ರೆಡಿಷನ್ ಮೆಡಿಸಿನ್ನೇ 5,000 10,000 ವರ್ಷಗಳಿಂದ ಅದನ್ನೇ ತಾನೆ, ಈ ಸಸ್ಯಗಳೇ ನಮ್ಮನ್ನು ಬದುಕಿಸಿದ್ವು ತಾನೆ. ಅವರಿಗೂ ಕೂಡ ಇವತ್ತು ಅವರ ಮೂಲ ಅಸ್ತಿತ್ವದ ಪರಿಚಯ ಆಗ್ತಾ ಇದೆ. ಆಫ್ರಿಕನ್ ನೇಟಿವ್ ಮೆಡಿಸಿನ್ ನಮಗೆ ಡೆವಲಪ್ ಮಾಡಬೇಕು, ನಮಗೆ ತಂತ್ರಜ್ಞಾನ ಬೇಕು. ನೇಟಿವ್ ಅಮೇರಿಕನ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಯೂಸ್ ಆಗಬೇಕು, ಅದರದ್ದು ಮಾರುಕಟ್ಟೆಗೆ ತರಬೇಕು. ಅದಕ್ಕೆ ಯಾವುದು ಸಾಧ್ಯ, ಯಾವುದರಿಂದ ಸಾಧ್ಯ ಆಗುತ್ತೆ? ತಂತ್ರಜ್ಞಾನದಿಂದ, ನ್ಯಾನೋ ತಂತ್ರಜ್ಞಾನದಿಂದ. ಸರ್, ಇವಾಗ ಏನಾಗುತ್ತೆ ಅಂದರೆ, ಎಲ್ಲ ನೀವು ಹೇಳಿದ್ದೀರಿ ಕರೆಕ್ಟ್, ಆದರೂ ಕೂಡ ಒಂದು ವಿವಾದ ಏನಂದರೆ, ಒಂದು ಚರ್ಚೆ ಅಂತ ಹೇಳ್ಬೋದು. ಅಲೋಪತಿ ವೈದ್ಯರು ಏನು ಹೇಳ್ತಾರೆ, ಆಯುರ್ವೇದವನ್ನು ಎವಿಡೆನ್ಸ್ ಬೇಸ್ಡ್ ಇದು ಇಲ್ಲದೆ ಇರೋದ್ರಿಂದ, ಅದಕ್ಕೆ ಯಾವುದೋ ಸಾಕ್ಷ್ಯಾಧಾರ ಇರೋದ್ರಿಂದ ಅದು ಬಳಸೋದ್ರಿಂದ ಅಲೋಪತಿನ ಬೆಳೆಸಿ ಅಂತ ಅವರು ಒಂದು ಪರವಾಗಿ ಹೇಳ್ತಾರೆ. ಈ ಅಲೋಪತಿ ಆಯುರ್ವೇದ ಮಧ್ಯೆ ಒಂದು ಸೇತು ಆಗುತ್ತಾ? ಏನು ಹೇಳ್ತೀರಿ? ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ, ಅವರು ಸರಿಯೇ ಹೇಳಿದ್ದಾರೆ. ನಾವು ಇಷ್ಟು ದಿವಸಗಳ ಕಾಲ ಆಯುರ್ವೇದದ ಔಷಧಿಗಳನ್ನು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ನಾವು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ಹತ್ರ. ಸಿಂಪ್ಟಮ್ ಬೇಸ್ಡ್. ನಾವು ಒಂದು ಔಷಧಿಯನ್ನು ಕೊಟ್ಟು ಆ ಗುಣಮುಖ ಆಗಿದೆಯಾ ಹೇಗೆ ಅಂತ ಸಿಂಪ್ಟಮ್ಸ್ ನಮಗೆ ಹೇಳ್ತಿತ್ತು. ಅವನು ಎದ್ದು ಓಡಾಡ್ತಾ ಇದ್ದಾನೆ, ವೇಟ್ ಗೇನ್ ಆಗಿದೆ, ಮುಖಚರ್ಯ ಬದಲಾಗಿದೆ, ನಡವಳಿಕೆ ಬದಲಾಗಿದೆ, ಗುಣಮುಖ ಆಗಿದ್ದಾನೆ ಅಂತ. ಈ ಸಿಂಪ್ಟಮ್ಸ್ ಬೇಸ್ಡ್ ಎವಿಡೆನ್ಸನ್ನು ನಾವು ಇಟ್ಕೊತಿದ್ವಿ. ಆದರೆ ಇತ್ತೀಚಿಗಿನ ವಿಜ್ಞಾನದಲ್ಲಿ ನಮಗೆ ಎವಿಡೆನ್ಸ್ ಬೇಕು. ಉದಾಹರಣೆಗೆ ಕ್ಯಾನ್ಸರ್, ನಾವು ಇವತ್ತು ಔಷಧಿಯನ್ನು ಕೊಡ್ತೀವಿ. ನಮ್ಮ ಔಷಧಿ ಹೇಗೆ ಕೆಲಸ ಮಾಡುತ್ತೆ? ಆ ಬಯೋಮಾರ್ಕರ್ ಇರುತ್ತೆ, ಆ ಬಯೋಮಾರ್ಕರ್ ಬಿಹೇವಿಯರ್ನ ನಾವು ಅಧ್ಯಯನ ಮಾಡ್ತೀವಿ. ಉದಾಹರಣೆಗೆ ಕ್ಯಾನ್ಸರ್ ಟ್ಯೂಮರ್ ಗ್ರೋತ್ ಆಗಲಿಕ್ಕೆ ಯಾವ ಬಯೋಮಾರ್ಕರ್ ಕಾರಣ? ಕ್ಯಾನ್ಸರ್ ಟ್ಯೂಮರ್ ಸಪ್ರೆಸ್ ಆಗಲಿಕ್ಕೆ ಯಾವ ಬಯೋಮಾರ್ಕರ್ ಕಾರಣ? ನಾವು ಕೊಡೋ ಔಷಧಿಯಿಂದ ಅದು ಕಡಿಮೆ ಆಗ್ತದೋ ಹೇಗೆ? ಆ ಬಯೋಮಾರ್ಕರ್ IL-12 ಬಯೋಮಾರ್ಕರ್ ಬೂಸ್ಟ್ ಆಗಿದೆ ಅಂತಂದರೆ ಕ್ಯಾನ್ಸರ್ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸಿಂಪ್ಟಮ್ಸ್ ಕಾಣ್ತಾ ಇದೆ, ಆದರೆ ಕಾರಣ ಏನು? ಅದ್ರ ಹಿಂದ್ಗಡೆ ಇರತಕ್ಕಂಥ ರೀಸನ್ ಏನು? ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ, ಏನು ಕಾರಣ ಏನು? IL-10 ಬಯೋಮಾರ್ಕರ್ ಜಾಸ್ತಿ ಆಗಿದೆ, ಅದರ ಆ್ಯಕ್ಟಿವಿಟಿ ಜಾಸ್ತಿ ಆಗಿದೆ, IL-12 ಸಪ್ರೆಸ್ ಆಗಿದೆ. ಈ ಕಾರಣದಿಂದ ಇವತ್ತು ಕ್ಯಾನ್ಸರ್ ಟ್ಯೂಮರ್ ಜಾಸ್ತಿ ಆಗಿದೆ, ಕ್ಯಾನ್ಸರ್ ಜಾಸ್ತಿ ಇದಾಗ್ತಾಯಿದೆ. ಒಂದು ವೇಳೆ ನಮ್ಮದು ಔಷಧಿಯನ್ನು ತೊಗೊಂಡಾಗ ಈ IL-12 ಜಾಸ್ತಿ ಆಗ್ತು, ಬಯೋಮಾರ್ಕರ್ ಬಿಹೇವಿಯರ್ ಸ್ಟ್ರಾಂಗ್ ಆಗಿದೆ ಅಂತಂದರೆ IL-10 ಕಡಿಮೆ ಆಗಲೇಬೇಕು, ಆಗ ಆಟೋಮೆಟಿಕ್ಲಿ ಕ್ಯಾನ್ಸರ್ ಸಪ್ರೆಸ್ ಆಗಲೇಬೇಕು. ಇಟ್ಸ್ ಎ ಇಮ್ಯುನೋಮಾಡ್ಯುಲೇಟರಿ ಥೆರಪಿ. ಇವತ್ತು ನಮ್ಮ ದೇಶದಲ್ಲಿ ಇಮ್ಯುನೋಮಾಡ್ಯುಲೇಟರಿ ಥೆರಪಿಗೆ ಹೋಗಬೇಕು ಅಂತಂದರೆ ಅಮೆರಿಕಕ್ಕೆ ಹೋಗಬೇಕು, ಜರ್ಮನಿಗೆ ಹೋಗಬೇಕು, UK ಹೋಗಬೇಕು, ಕೋಟಿ ರೂಪಾಯಿಗಳನ್ನು ಕೊಡಬೇಕು. ಪಾಪ ಬಡವ್ರ ಹತ್ರ ಆಗೋದಿಲ್ಲ.
ಆದರೆ ಇವತ್ತು ಕ್ಯಾನ್ಸರ್ ಹಾಸ್ಪಿಟಲ್ಗಳಿಗೆ ಹೋದರೆ ಅವರಿಗೂ ಕೂಡ ಅನಿವಾರ್ಯತೆ ಅದೇ ಕಿಮೋಥೆರಪಿ, ಅದೇ ರೇಡಿಯೋಥೆರಪಿ, ಅದೇ ಸರ್ಜರಿ. ಇದು ಬಿಟ್ಟು ಬೇರೆ ದಾರಿ ಅವರಿಗೂ ಕೂಡ ಇಲ್ಲ. ಹೊಸ ಆಲ್ಟರ್ನೇಟಿವ್ ಅವರಿಗೂ ಕೂಡ ಇಲ್ಲ. ತುಂಬ ಶ್ರೇಷ್ಠ ಕ್ಯಾನ್ಸರ್ ತಂತ್ರಜ್ಞರು ಹೇಳ್ತಾರೆ, ಎಸ್, ದೀಸ್ ಆರ್ ದ ಅವೆನ್ಯೂಸ್, ದರ್ ಇಸ್ ನೋ ಆಲ್ಟರ್ನೇಟಿವ್. ಇವತ್ತು ಇದನ್ನು ಈ ಹೋಲಿಸ್ಟಿಕ್ ಏನು ನಮ್ಮದು ಪರಂಪರೆ ಇದೆ, ಇದನ್ನು ಮತ್ತು ಸೈನ್ಸನ್ನು ತೊಗೊಂಡು ಇದಕ್ಕೊಂದು ಹೋಲಿಸ್ಟಿಕ್ ನಾವು ಇದನ್ನು ಕೊಡ್ತಾ ಇದ್ವಿ, ಉತ್ತರವನ್ನು ಕೊಡ್ತಾ ಇದ್ವಿ. ಇದು ಸಾಧ್ಯತೆ ಇದೆ ಅಂತ ಪ್ರೂವ್ ಮಾಡಿ ತೋರಿಸಿದ್ವಿ. ಇದನ್ನು ನಮ್ಮ ಹೆಗ್ಗಳಿಕೆ ಅಂತ ನಾನು ಭಾವಿಸೋದಿಲ್ಲ. ಇದು ನಮ್ಮ ಕರ್ತವ್ಯ. ಈ ಸಮಾಜದಲ್ಲಿ ಹುಟ್ಟಿದ ನಂತರದಲ್ಲಿ ಇದನ್ನು ಮಾಡಬೇಕು ನಾವು. ಇದು ಸಮಾಜದ ಕರ್ತವ್ಯ, ಇದು ಸಮಾಜದ ಋಣ. ನಿಮ್ಮ ದೈನಂದಿನ ದಿನಚರಿ ಹೇಗಿರುತ್ತೆ ಸರ್? ಮಾಮೂಲಿ ಎಲ್ಲ ಜನರಂತಲೇ ಇರುತ್ತೆ. ನಾನು ಹೇಳ್ತಾ ಇರುವಂಥದ್ದು ಒಂದು ಕಡೆ ರಾಜಕೀಯ ಇರ್ಬೋದು, ಈ ರೀತಿಯ ಒಂದು ಸಂಶೋಧನೆ, ಗ್ರೀನ್ ಟೆಕ್ನಾಲಜಿ ಇದನ್ನೆಲ್ಲ ಹೇಗೆ ನೋಡಿ, ನಾನು ರಾಜಕಾರಣದ ಬಗ್ಗೆ ವಿಶೇಷವಾಗಿ ಯಾವತ್ತೂ ಕೂಡ ಕೆಡಿಸ್ಕೊಂಡಿರಲಿಲ್ಲ. ಹೌದು, ರಾಜಕಾರಣದಲ್ಲಿ ಇದ್ದೆ, ಆದರೆ ಒಂದು ಮಾತನ್ನು ಯಾವತ್ತೂ ಕೂಡ ಹೇಳ್ತಾ ಇದ್ದೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯುವುದಿಲ್ಲ ಅಂತ. ಎಲ್ಲರಿಗೂ ಗೊತ್ತಿದೆ ಅದು. ಭಗವಂತ ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಾನೆ. ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಮಾಡುವಂಥ ಒಂದು ಸಾಧ್ಯತೆ ಇದೆಯಾ? ಆ ಭ್ರಮೆಯಲ್ಲಿ ಸದ್ಯಕ್ಕಂತೂ ನಾನಿಲ್ಲ. ಯಾರು ರಾಜಕಾರಣದಲ್ಲಿದ್ದಾರೆ ಅವರಿಗೆಲ್ಲರಿಗೂ ಶುಭವಾಗಲಿ. ಅಗೇನ್ ನಮ್ಮ ಕದಂಬದ ಗ್ರೀನ್ ಟೆಕ್ನಾಲಜಿ ಸಂಸ್ಥೆ ಬಗ್ಗೆ ಮಾತಾಡೋದಿದ್ರೆ, ಇಲ್ಲಿ ಎಷ್ಟು ವಿಜ್ಞಾನಿಗಳಿದ್ದಾರೆ, ಮತ್ತು ಒಂದು ಲ್ಯಾಬ್ ಇಲ್ಲಿದೆ, ಪ್ರೊಡಕ್ಷನ್ ಸೆಂಟರ್ ಇಲ್ಲಿದೆ, ಅದ್ರ ಬಗ್ಗೆ ಹೇಳ್ತೀರಾ? 10 ವಿಜ್ಞಾನಿಗಳು ಇಲ್ಲಿ ಕೆಲಸ ಮಾಡ್ತಾರೆ. ಖಾಲಿ ನಮ್ಮಲ್ಲಿ ಇರತಕ್ಕಂಥ ವಿಜ್ಞಾನಿಗಳು ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಿಂದನೂ ಬರ್ತಾರೆ. ಅವರು ಕೂಡ ಇಲ್ಲಿ ಬಂದು ಸಂಶೋಧನೆಗಳನ್ನು ಮಾಡ್ತಾರೆ. ನಮ್ಮಲ್ಲಿ ಲ್ಯಾಬೊರೇಟ್ರಿ ಇದೆ ಬೇರೆ ಬೇರೆ ಕಡೆಗಳಲ್ಲಿ. ಒಂದೇ ಲ್ಯಾಬೊರೇಟ್ರಿಯಲ್ಲಿ ಆ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ನಾವು ಕೂಡಿಡ್ಲಿಕ್ಕಾಗೋದಿಲ್ಲ. ಇದೊಂದು ಸಣ್ಣ ಬಿಲ್ಡಿಂಗ್, ಇಲ್ಲಿ ನಾವು ಏನು ಮಾಡಲಿಕ್ಕಾಗುತ್ತೆ? ಅದಕ್ಕೆ ಬೇರೆ ಬೇರೆ ಫೆಸಿಲಿಟಿಯನ್ನು ನಾವು ಬೇರೆ ಬೇರೆ ಕಡೆ ಬಳಸ್ಕೊತೀವಿ. ಬಂದು ಅವ್ರವ್ರ ಸಮಯಕ್ಕೆ ತಕ್ಕಂತೂ ಇದೊಂದು 100% ಫ್ರೀ ಅಟ್ಮಾಸ್ಫಿಯರ್ ಇಲ್ಲಿ, ಎನ್ವಿರಾನ್ಮೆಂಟ್. ಇಲ್ಲಿ ಯಾರು ಬೇಕಾದರೂ ಎಷ್ಟೊತ್ತಿಗೆ ಬೇಕಾದರೂ ಬರ್ಬೋದು, ಬೇರೆ ಬೇರೆ ಲ್ಯಾಬೊರೇಟ್ರಿಗಳಲ್ಲಿ ಕೆಲಸ ಮಾಡ್ಬೋದು, ಅಲ್ಲಿ ಅವರ ಸಂಶೋಧನೆಯನ್ನು ಮುಂದುವರಿಸ್ಬೋದು. ಇದಕ್ಕೆ ಬೇಕಾಗಿರತಕ್ಕಂಥ ಪ್ರೊಡಕ್ಷನ್ ಯೂನಿಟ್ ಈಗ ಬೆಂಗಳೂರಿನಲ್ಲೇ ಇದೆ, ಪೀಣ್ಯದಲ್ಲಿ ನಾವು ಮಾಡ್ತಾಯಿದ್ದೀವಿ ಸದ್ಯಕ್ಕೆ. ಏನು ತೊಂದರೆ ಏನಿಲ್ಲ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು, ಅದರಲ್ಲೂ ಬಹಳ ಸ್ವಾರಸ್ಯಕರವಾದ ಅಂಶಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.